ಸರ್ ನಾ ಆಪರೇಷನ್ ಇದ್ನಿ 2 ಆಪರೇಷನ್ ಆಗಿದ್ದು ಮತ್ತು ನಾ ಆಧಾರ ಇದ್ನಿ ಮತ್ತು ಪೇಷಂಟ್ ಇದ್ದ ಕೆಲಸ ಅವ ನೈಕ್ ಮತ್ತು ನಮ್ಮ ತಮ್ಮ ಬಂದ ಕೆಲಸ ನಿನ್ನ ಮನೆ ಎಕ್ಕರ ಅವನೊಂದು ಎಕ್ಕರ್ ಕೊಡ್ರಿ ಮತ್ತು ಒಡೆದು ಕೊಡ್ತೇನೆ ನಿಮ್ಮ ಜಾಗ ಮತ್ತು ತುಂಬಿ ಕೊಡ್ತೇನೆ ನೀರು ಹಚ್ಚಿದ ಜಾಗ ನಾ ಹಿಡಿತೇನು ಅಂತ ಕೆಲಸ ಅಂದ್ರಿ ಮತ್ತು 2 ವರ್ಷ ನಾವು ತೆಗಿತೇವು ಮತ್ತು ಎಲ್ಲ ಹೊಲ ಬರ್ಕೊಂಡ್ ಕೆಲಸ ನಮ್ಮ ಮ್ಯಾಗ 20 ವರ್ಷದಿಂದ ಏನ್ರಿ ಬರ್ಕೊಂಡ್ರಿ ಅವ ನಾವು ನಮಗೆ ಹೊಲ ತಗೋರಿ ರೊಕ್ಕ ಕೊಡ್ತೇನೆ ಇಲ್ಲಿ ದಾದಾಗಿರಿ ಮಾಡ್ರಿ ಇಲ್ಲಿ ನಾವು ನಿಮಗೆ ಬಿಡಂಗಿಲ್ಲ ಇದು ಹಿಂಗೆ ಅಂದ್ರಿ ಸರ್ ನಾವು ಹೋಗಿ ಬಗ್ಗೆ ನಾವು ಅಂಜಲ್ಲಿ ಹೊಲ ಕಡಿತು ಹೋಗಿಲ್ರಿ. ನೀವು ಮಾತಾಡುತ್ತೆ ಅಪ್ಪ ಹೊಲ್ದಾಗ ಕೆಲಸ ಮಾಡ್ತಾರ್ರಿ. ಅವ್ರದ 7 ಎಕರೆ ಜಮೀನ್ ಐತ್ರಿ. ಅವರು ಮತ್ತು ನಮ್ಮ ದೊಡ್ಡಪ್ಪ ಇಬ್ಬರು ಕೊಡು ನಾಯ್ಕ ಸಾಹೇಬ್ರಿಗೆ 3 ಎಕರೆ ಜಮೀನ 2 ವರ್ಷ ಲೀಸ್ಗಾಗಿ ಅವ್ರು ಕೊಟ್ಟಿದ್ದರು. ಮತ್ತು ಅವರು ಇವರಿಗೆ ಮೋಸ ಮಾಡಿ 20 ವರ್ಷ ಬರ್ಕೊಂಡಾರಿ ಮತ್ತು ನಮ್ಮದ ಎಲ್ಲಾ ಹೊಲ ಮಾಡ್ಕೊಂಡಾರಿ. ಅವಾಗ ನಮ್ಮ ಅಪ್ಪಗ ಮನಿ ಲೀಡ್ ಇತ್ತು, ಅದಕ್ಕೆ ಅವರು ನಮ್ಮ ಎಜುಕೇಶನ್ಗಾಗಿ ಅವ್ರದ್ದು ಆಪರೇಷನ್ಗಾಗಿ ಕೊಟ್ಟಿದ್ದರು. ಅವರು ಕೊಡ್ತಾರಂತ ವಾಪಸ್ ಅವರು ಎಲ್ಲಾ ನಮ್ಗೆ ಇಸ್ಕೊಂಡಾರೆ. ಮತ್ತು ನಮ್ಮ ಮೇಲೆ ನಮ್ಮ ಅವ್ವ ಅದು ಹೊಲಕ್ ಹೋಗಿದ್ದಾರೆ. ಅವರು ನಮ್ಮ ಅವ್ವ ಬೈಯಾಕ್ ಚಾಲು ಮಾಡತ್ತಾರೆ, ಅವ್ರ ದಬಾವ್ ಮಾಡತ್ತಾರೆ. ಮತ್ತ ಅದೆಲ್ಲ ನಾವು ಕಂಪ್ಲೇಂಟ್ ಖಾನಾಪುರ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಅವರು ಕೂಡ ನಮ್ಗೆ ಏನು ಇದು ಸ್ಪಂದಿಸಿಲ್ಲ. ಮತ್ ನಮ್ಗೆ ಅವರು ಉಲ್ಟಾ ದಾದಾಗಿರಿ ಮಾಡತ್ತಾರೆ. ಮತ್ ನಮ್ದು ಇಬ್ಬರು ತಮ್ಮಗಳು ಅದಾರೆ. ಅವ್ರದ ಮುಂದ್ ಭವಿಷ್ಯಕ್ಕಾಗಿ ನಮ್ದ ಉಳ್ಕಿದ ಜಮೀನ್ ನಮ್ಗೆ ಕೊಟ್ಟಿದ್ರೆ ಚಲೋ ಆಗ್ತೈತ್ರಿ. ಅದ ನಾವು DC ಆಫೀಸಿಗೆ ರಿಕ್ವೆಸ್ಟ್ ಮಾಡತ್ತೇವ್ರಿ. ಮತ್ತ ನಮ್ಮ ಅಪ್ಪ ರೈತ ಕೆಲಸ ಅಷ್ಟ ಮಾಡ್ತಾರ್ರಿ, ಅದರ ಮೇಲೆ ನಮ್ದ ಹೊಟ್ಟಿ ನಡಿತೈತ್ರಿ. ಅವರು ನಮ್ದು ಉಳ್ಕಿದ ಜಮೀನ್ ಆದ್ರೆ ಕೂಡ ನಮ್ಗೆ ಕೊಡ್ಬೇಕು, ಅಷ್ಟ ನಮ್ದ ವಿನಂತಿ ಐತ್ರಿ, ಮತ್ ಬೇರೆ ಏನಿಲ್ರಿ. ಪ್ರತಿಭಟನೆ ಎದಕ್ ಮಾಡೋದು ಅಂದ್ರೆ ಖಾನಾಪುರ ತಾಲೂಕಾ ತೀರ್ಥಕುಂಟೆ ಗ್ರಾಮ ಅಲ್ಲಿ ತಾತೋಬಾ ಕಾಮ್ಕರ್ ಅಂತ ರೈತರಿದ್ದಾರೆ. ಅಲ್ಲಿ ಅವ್ರದ್ದು ಭೂಮಿ ಐತಿ, ರೈತರ ಭೂಮಿ ಐತಿ 7 ಎಕರೆ 10 ಗುಂಟೆ ಭೂಮಿ ಐತಿ. ಅವ್ರ ತಾತೋಬಾ ಕಾಮ್ಕರ್ ಅವರ ಬ್ರದರ್ ನಿಮ್ಮ ಅಣ್ಣಂದ ಹೆಸರು ಆರಾಮ್ ಕಾಮ್ಕರ್ ಅವರು ಇವ್ರಿಗೆ ಆರಾಮಿಲ್ಲದೆ ಟೈಮ್ಗೆ ಬಂದ 2 ಎಕರೆ ಭೂಮಿ ಅದ ಕ್ವಾರಿದವ ಕೇಳದಾನ ರಮೇಶ್ ನಾಯ್ಕ್ ಅಂತ ಅವ್ರು ಕ್ವಾರಿದವರು 2 ಎಕರೆ ಭೂಮಿ ಕೇಳದಾರ 15 ಲಕ್ಷ ರೂಪಾಯಿ ಎಕರೆಗೆ. 2 ವರ್ಷ ಲೀಸಲ್ಲಿ ಕೊಟ್ಟರೆ 2 ಎಕರೆ ಜಮೀನವನ್ನು ಅವ್ರು ತೊಗೊಂಡು ಉಳ್ಕಿದ ಜಮೀನು ನಮಗೆ ಚಲೋ ಇದು ಮಾಡಿಕೊಟ್ಟು ನೀರು ಕೊಡ್ತಾರೆ ಮತ್ತು ರೊಕ್ಕನೂ ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ಅಂತಮ್ರದ 1 ಎಕರೆ ಭೂಮಿ ಕೊಡೋಣ ಅಂತ ಅವರು ಬಾಂಡ್ ಮಾಡ್ಕೊಂಡಿದ್ದಾರೆ. ಬಾಂಡ್ ಮಾಡ್ಕೊಂಡಿದ್ದ ನಂತರ 2 ವರ್ಷ ಲೀಸ್ ಮಾಡ್ಕೊಂಡು ಇವ್ರಿಗೆ ಗೊತ್ತಿಲ್ಲ. ಅವ್ರು ರೈತರ ಪಾಪ ಅವ್ರಿಗೆ ಓದಕ್ಕೆ ಬರೋಂಗಿಲ್ಲ. ಅವರು ಬಾಂಡಲ್ಲಿ ಸೈನ್ ಮಾಡಿ ಕೊಟ್ಟಿದ್ದಾರೆ. ಅದರ ನಂತರ ಅವರು 2 ವರ್ಷ ಆದ ನಂತರ 3 ವರ್ಷವೂ ಅಲ್ಲಿ ಕೆಲಸ ನಡೀತಾ ಇದೆ. 3 ವರ್ಷ ಕೆಲಸ ಯಾಕೆ ನಡೀತಾ ಇದೆ? ನಮ್ಮ ಭೂಮಿ 2 ಎಕರೆ ಕೇಳಿ ನೀವು 3 ಎಕರೆ 4 ಎಕರೆ ಅಡ್ಡಾತಿರಲ್ಲ, ಏನು ಎದಕ್ಕೆ ಅಂತ ಕೇಳಕ್ಕೆ ಹೋದರೆ ಆ ರೈತರ ಮ್ಯಾಗ ದಬಾಲಿಕೆ ತೋರಿಸ್ತಾ ಇದ್ದಾರೆ. ಅವ್ರು ಇಲ್ಲಿ ಭೂಮಿ ಮ್ಯಾಗ ಬಂದರೆ ನೀವೆಲ್ಲ ನಮ್ಗೆ ಖರೀದಿ ಮಾಡಿಕೊಟ್ಟಿದ್ದೀರಾ, ನಾವೆಲ್ಲ ಬರ್ಕೊಂಡಿವಿ, ಇಲ್ಲಿ ಬಂದರೆ ಕಾಲು ಮುರಿತೀವಿ ಕೈ ಮುರಿತೀವಿ ಅಂತ ದಬಾಲಿಕೆ ಕೊಟ್ಟಿದ್ದ ನಂತರ ಇವ್ರು ಹೋಗಿ ಸಂಬಂಧಪಟ್ಟಿದ್ದ ಇಲಾಖೆ ಖಾನಾಪುರಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿದ್ರು ಸಹ ಅವ್ರಿಗೆ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ. ಸೊ ಅದಕ್ಕೆ ಈಗ ಉಳಿಕಿದ 2 ಎಕರೆ ಭೂಮಿ 2 ವರ್ಷ ಲೀಸಲ್ಲಿ ತೊಗೊಂಡು ಈಗ 4 ವರ್ಷ ಆದರೂ ಸಹ ಕೆಲಸ ನಡೆದೈತಿ. ಈಗ ಮುಂದಿನ 2 ಎಕರೆ ಭೂಮಿ ಆದರೂ ಉಳಿಲಿ ಅಂತ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕಂಪ್ಲೇಂಟ್ ಐತಿ. ನಮ್ಮ ಕಡೆ ಏನು ಕ್ರಮ ತಗೊಂಡಿಲ್ಲ. ಅವ್ರು ಏನು ಮ್ಯಾನೇಜ್ ಆಗಿರ್ಬೇಕಾ ಹಂಗೆ ಕೆಲಸ ನಡೀತಾ ಇದೆ. 2 ವರ್ಷದ ಲೀಸಲ್ಲಿ 4 ವರ್ಷ ಆದರೂ ಸಹ ಅಲ್ಲಿ ಇನ್ನೂ ಕೆಲಸ ನಡೀತೈತಿ. ಮತ್ತು ರೈತರು ಅವ್ರ ಭೂಮಿ ಸ್ವಂತ ಭೂಮಿ ಮ್ಯಾಗ ಹೋದ್ರೆ ಅವ್ರು ದಬಾಲಿಕೆ ತೋರಿಸ್ತಾ ಇದ್ದಾರೆ, ದಾದಾಗಿರಿ ತೋರಿಸ್ತಾ ಇದ್ದಾರೆ. ಸೊ ಅದಕ್ಕೆ ಅನ್ಯಾಯ ಆಗಬಾರ್ದ, ರೈತರ ಭೂಮಿ ರೈತರಿಗೆ ಸಿಗಬೇಕಂತ ನಾವು ಜಿಲ್ಲಾಧಿಕಾರಿಗೆ. ನಿಮ್ಮ ಹೆಸರು? ಸಂಜಯ್ ರಾಜ್ಪೂತ್, ಜಯ ಕರ್ನಾಟಕ ಸಂಘಟನೆ, ಬೆಳಗಾವಿ ಜಿಲ್ಲಾಧ್ಯಕ್ಷ.